ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದ ದೀಪ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದು 2 ಗಂಟೆ ಆಗಿದೆ. ಫ್ರೆಂಡ್ಸ್, ಈ ನಡುವೆ ಲಾಗ್ ಮಾಡೋಣ ಅಂತ, ಡೈಲಿ ಲಾಗ್ ಮಾಡೋಣ ಅಂತೇಳಿ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಬಟ್ ಆಗ್ತಾ ಇಲ್ಲ. ರೀಸನ್ ಒಂದೇ, ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಹಂಗಾಗಿ ಮಕ್ಕಳನ್ನ ರೆಡಿ ಮಾಡೋದು, ಕಳಿಸ್ಬಿಡೋದು, ಮತ್ತು ಮಧ್ಯಾಹ್ನ ಆಫ್ಟರ್ನೂನ್ ಸ್ಕೂಲ್ ಬೇರೆ ಇರೋದಿಲ್ಲ ಅಲ್ವಾ. ಸೊ ಮನೆಗೆ ಮತ್ತೆ ಮಕ್ಕಳನ್ನ ಕರ್ಕೊಂಬರೋದು, ಬೇಸಿಗೆ ಬೇರೆ. ಸೊ ಹಂಗಾಗಿ ಡೈಲಿ ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇಲ್ಲ. ತುಂಬ ಟ್ರೈ ಮಾಡ್ತಾ ಇದ್ದೀನಿ. ಈ ನಡುವೆ ಡೈಲಿ ಲಾಗ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು, ಅಂದರೆ ರೆಸಿಪಿಗಳಾಯಿತು, ಮತ್ತು ಇದು ಬ್ಯೂಟಿ ಟಿಪ್ಸ್ಗಳಾಯಿತು, ಆ ಥರ ಎಲ್ಲ ನನ್ನ ಲಾಗಲ್ಲಿ ಬರೀ ಲಾಗ್ ಅಂತಂದರೆ ಬರೀ ಅಡುಗೆ ಮಾಡೋದಂದರೆ ಅಲ್ಲ, ಎಲ್ಲ ರೀತಿಯಿಂದನೂ ತೋರಿಸ್ಬೇಕಂತ ತುಂಬ ಪ್ರಯತ್ನ ಪಡ್ತಾ ಇದ್ದೆ. ನಾನು ಹಿಂದೆಲ್ಲ ಹಾಕಿದ್ದೀನಿ ಕೂಡ ವೀಡಿಯೋಸು. ಅದೇ ಥರ ವೀಡಿಯೋಗಳನ್ನ ಮತ್ತೆ ಈಗ ಡೈಲಿ ಹಾಕೋಣ ಅಂತೇಳಿ ತುಂಬ ಪ್ರಯತ್ನ, ಅಟ್ಲೀಸ್ಟ್ ಒಂದಿನ ಬಿಟ್ಟು ಒಂದಿನ ಕೂಡ ಹಾಕೋಣ ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಬಟ್ ಆಗ್ತಾ ಇಲ್ಲ. ಈ ಇನ್ನೇನು ಮಕ್ಕಳು ಸ್ಕೂಲು ಹಾಲಿಡೇಸ್ ಬಂದರೆ ನೆಕ್ಸ್ಟ್ ಹಾಕ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆಗುತ್ತೆ ಕೂಡ, ಟ್ರೈ ಮಾಡ್ತೀನಿ. ಇವತ್ತಿನ ದಿನ ಒಂದು ವಿಶೇಷ ದಿನ. ಏನಂತಂದರೆ ನಮಗೆ ವಿಶೇಷ ದಿನ ಏನಂದರೆ 7ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಹೌದು. ಸೊ ಹಂಗಾಗಿ ನಿಮ್ಗೆಲ್ಲರ ಜೊತೆಗೆ ಈ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ನಮ್ಮದು ಈ ಡೇ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಜೊತೆಗೆ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಏನಕ್ಕಂತಂದರೆ ಎಲ್ಲೋ ಹುಟ್ಟಿ ಯಾವ ಊರಲ್ಲಿ ಇದು ಎಲ್ಲರಿಗಿಂತ ನನಗೆ ಅನಿಸೋದು, ನಂದು ಬಳ್ಳಾರಿ, ಆ್ಯಕ್ಚುಲಿ ನನ್ನ ಹಸ್ಬೆಂಡ್ದು ಕೋಲಾರ. ಎಲ್ಲಿಂದ ಎಲ್ಲೇ ಕನೆಕ್ಷನ್ ನೋಡಿರಿ, ಇಲ್ಲಿ ವಾತಾವರಣನೇ ಬೇರೆ ಇದೆ, ನಮ್ಮ ಕಡೆ ವಾತಾವರಣನೇ ಬೇರೆ ಇದೆ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು, ಜೊತೆಗೆ ಜೀವನ ಇಷ್ಟು ಹೊಂದಾಣಿಕೆಯಿಂದ ಜೀವನ ಮಾಡ್ಕೊಂಡೋಗಿ ಸಕ್ಸಸ್ಫುಲ್ ಜರ್ನಿ ಅಂತಲೇ ಹೇಳ್ಬೋದು. ಅದು ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ನನಗೆ ಆ್ಯಕ್ಚುಲಿ ಎಲ್ಲರೂ ಅಂದ್ಕೊಂಡಿದ್ದು ಅಡ್ಜಸ್ಟ್ ಆಗಲ್ಲ ಇತ್ತು, ನಮಗೂ ಅನಿಸಿತ್ತು, ಅವ್ರಿಗೂ ಕೂಡ ಅನಿಸಿತ್ತು. ಆದರೆ ಸಕ್ಸಸ್ಫುಲ್ಲಾಗಿ ಜರ್ನಿನ 7 ವರ್ಷದ ಒಂದು ಸಂಭ್ರಮದಲ್ಲಿ ಇದ್ದೀವಿ. ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಇದೇನಕ್ಕೊಂದು ಖುಷಿ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಈ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಯಾರೆಲ್ಲ ವಿಶ್ ಮಾಡ್ತಿರಲ್ಲ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಇದೇ ವಿಡಿಯೋ ಮೂಲಕ ತಿಳಿಸ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಯಾವುದೇ ರೀತಿ ಪ್ಲ್ಯಾನ್ ಮಾಡಿಲ್ಲ. ಯಾಕಂದರೆ ರೀಸನ್ ಒಂದೇ, ಮಕ್ಕಳ ಒಂದು ಎಕ್ಸಾಮ್ಸ್ ಇರೋದ್ರಿಂದ. ಅಂದರೆ ಮಕ್ಕಳದೊಂದು ದೊಡ್ಡ ಎಕ್ಸಾಮ್ ಆ ಥರ ಏನೂ ಇಲ್ಲ. ಯಾಕಂದರೆ ಸಿಲೆಬಸ್ ಸ್ವಲ್ಪ ಹೆವಿ ಇದೆ ನನ್ನ ಮಕ್ಕಳಿಗೆ, LKG ಆದ್ರೂ. ಸೊ ಹಂಗಾಗಿ ಅವ್ರಿಗೆ ರಿವಿಸನ್ ಕೊಡೋದಾಗಲಿ ಹೇಳ್ಕೊಡೋದೆಲ್ಲ ಸ್ವಲ್ಪ ಇರುತ್ತೆ. ಹಂಗಾಗಿ ಯಾವುದು ವಿಡಿಯೋಸ್ ಕೂಡ ಮಾಡೋಕ್ಕಾಗ್ತಿಲ್ಲ. ಬನ್ನಿ ನೋಡೋಣ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾವ ಕಾರಣಕ್ಕೂ ನಾವು ಡಿಸ್ಕಸ್ ಅಂತೂ ಮಾಡಿಲ್ಲ. ನಮ್ಮ ಮನೆಯವ್ರು ಏನೇನು ಮಾಡಿದಾರೋ ನೋಡಿಕೊಂಡು ಏನಾದರೂ ಸರ್ಪ್ರೈಸ್ ಇರ್ಬೋದಾ ಅಂತ ಅಂದ್ಕೊಳ್ತೀನಿ. ಸರ್ಪ್ರೈಸ್ ಅಂತ ಏನಿರಲ್ಲ ಅಂದ್ಕೊತೀನಿ. ಯಾಕಂತಂದರೆ ನಾನು ನಿಮಗೆ ಈ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಕೂಡ, ಮಾರ್ಚ್ ಮಂತಲ್ಲೇ ನಾವು ಸೈಟ್ ಕೂಡ ತೊಗೊಂಡಿದ್ದೀವಿ. ಅದು ಒಂಥರ ದೊಡ್ಡ ಗಿಫ್ಟು. ಸೊ ಹಂಗಾಗಿ ನಾನು ಗಿಫ್ಟಿನ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಆದರೂ ಅವ್ರು ಏನಾದರೂ ಒಂದು ವೆಡ್ಡಿಂಗ್ ಫಸ್ಟಿಂದನೂ ಕೇಳ್ತಾಯಿದ್ರು. ಬಟ್ ನಾನೇನು ಬೇಡ ಅಂತ ಹೇಳಿದ್ದೆ. ನೋಡೋಣ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂತೇಳಿ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಅವರೇ ಅಲ್ವಾ ಸಂಪಾದನೆ ಮಾಡೋದು, ಎಲ್ಲ ಮನೆಯೆಲ್ಲ ನಿಭಾಯಿಸ್ಕೊಂಡು ಹೋಗೋದು. ಸೊ ಚಿಕ್ಕ ಪುಟ್ಟ ಎಲ್ಲ ಆಸೆ ಆಕಾಂಕ್ಷೆಗಳೆಲ್ಲ ಅವರೇ ಎಲ್ಲ ಇದು ಮಾಡೋದು. ಸೊ ಹಂಗಾಗಿ ಇವತ್ತಿನ ದಿನ ಹೆಂಗಿರುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ. ಕೊನೆಗೂ ರೆಡಿ ಆದ್ವಿ, ಹೊರಗಡೆ ಹೋಗೋಣ ಅಂಥೇಳಿ. ನೋಡಿ ಮಕ್ಕಳು ರೆಡಿಯಾಗಿದ್ದರು. ಹಂಗೆ ಅಂದರೆ ಬ್ಯಾಕ್ ಸೈಡ್ ಡೋರ್ ಇದು, ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡ್ 2 ಕಡೆ ಇದೆ ಕ್ವಾರ್ಟರ್ಸಿಗೆ ಡೋರ್. ಆಲ್ಮೋಸ್ಟ್ ಎಲ್ಲ ಕ್ವಾರ್ಟರ್ಸ್ಗಳಿಗೂ ಇದೇ ಥರ ಇರುತ್ತೆ ಅಂತ ಅಂದ್ಕೊತೀನಿ. ಶೂ ಎಲ್ಲ ಹಾಕ್ಕೊಂಡು ನನ್ನ ಮಕ್ಕಳಿಗೆ ತುಂಬ ಇಷ್ಟ. ಇಬ್ಬರು ಮಕ್ಳಿಗೂ ನಾನೇನಾದ್ರು ಸುಮ್ಮನೆ ವೀಡಿಯೋ ನೋಡ್ತಾ ಇದ್ದೀನಿ ಅಂದರೆ ಕಾಣಿಸ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತಾರೆ ಮಕ್ಕಳು. ಕೆಲವು ಮಕ್ಕಳು ನಾಚ್ಕೊಳ್ತಾರೆ. ಬಟ್ ನನ್ನ ಮಕ್ಕಳು ಇಬ್ಬರೂ ತುಂಬ ಅಂದರೆ ಡ್ಯಾನ್ಸ್ ಮಾಡೋದು, ಫೋಸ್ ಕೊಡೋದು, ಈ ಥರ ಎಲ್ಲ ಮಾಡ್ತಾರೆ. ನೋಡಿ ಇಬ್ಬರು ರೆಡಿ ಆಗಿಬಿಟ್ಟಿದ್ದಾರೆ. ಅಂದರೆ ಸ್ಟೈಲಿಶ್ ನಿಂತ್ಕೋಬೇಕು ಆ ಥರ ಎಲ್ಲ ತುಂಬ ಆಸೆ ಅವ್ರಿಗೆ. ನಾನೇನಾದ್ರು ವೀಡಿಯೋ ಮಾಡ್ತೀನಂತ ಅವ್ರು ಆ ಥರ ಮಾಡ್ತಿರೋದಕ್ಕೆ ನಾನು ಒಂಚೂರು ಅವರು ಕೂಡ ಕ್ಯಾಪ್ಚರ್ ಆಗಲಿ ಅಂತೇಳಿ ವೀಡಿಯೋ ಮಾಡ್ತಿದ್ದೆ. ನೋಡಿ ಅಂತಂದರೆ ಇಬ್ಬರು ಲವ್ ಸಿಂಬಲ್ ತೋರಿಸ್ತೀವಲ್ವ ಕೈಯಿಂದ, ಆ ಥರ ಇಟ್ಕೊಂಡಿದ್ದಾರೆ ಇಬ್ಬರು. ಟ್ರೈ ಮಾಡಿದ್ರೆ ನೀಟಾಗಿ ಇಟ್ಕೋ ಪಪ್ಪಚ್ಚಿ ಅಂತೇಳಿ ಇಬ್ಬರು ಮಾತಾಡ್ಕೊಂಡು ಇದು ಮಾಡ್ತಾಯಿದ್ರು. ನಾನು ನೋಡಿ ಬೇಗ ಅಂತೇಳಿ ಅವ್ರಿಗೆ ಹೇಳಿ ಫ್ರಂಟ್ ಡೋರ್ನ ಲಾಕ್ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು. ಲಾಕ್ ಮಾಡಿಬಿಟ್ಟು ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ. ಅಷ್ಟೊಳಗೆ ಮಕ್ಕಳು ನಮ್ಮ ಮನೆಯವ್ರು ಅಂದರು, ಇಬ್ರಿಗೊಂದು ಫೋಟೋ ತೆಗಿ ಅಂತೇಳಿ. ಫ್ರಂಟ್ ಡೋರ್ ಮುಂದೆ ಒಂದು 2-3 ಫೋಟೋ, 2-3ಕ್ಕಿಂತ ಹೆಚ್ಚು ಫೋಟೋನೇ ತಗೊಂಡ್ವಿ. ನಮ್ಮ ಮನೆಯವ್ರು ನಿಂತ್ಕೊಂಡ್ರು, ಮಕ್ಕಳು ನಿಂತ್ಕೊಂಡ್ರು. ಎಲ್ಲಿಗೆ ಹೋದ್ರೂ ಇಬ್ಬರು ತುಂಬ ಅಂದರೆ ಲವ್ ಬರ್ಡ್ಸ್ ಥರ, ಒಬ್ಬರನ್ನ ಬಿಟ್ಟು ಒಬ್ರು ಇರೋದಿಲ್ಲ, ಅಷ್ಟು ಲವ್ ಅವರಿಗೆ. ಅವ್ರ ಪಪ್ಪಾಗೆ ಮುತ್ತು ಕೊಡ್ತಾರೆ ನೋಡಿ ಚಿಕ್ಕವಳು.
ತುಂಬ ಅಂದರೆ ತುಂಬ ಇಷ್ಟ. ಅಷ್ಟು ಮುತ್ತು ಕೊಡೋದು, ಅಷ್ಟು ಚೆನ್ನಾಗಿರ್ತಾರೆ. ಏನೇ ತಿಂದರೂ ಅಕ್ಕ ತಿಂದರೆ ಮಾತ್ರ ನಾನು ತಿಂತೀನಿ ಅಂತೇಳಿ ಅಷ್ಟು ಕ್ಲೋಸ್ ಇಬ್ಬರು ಮಕ್ಕಳು. ನೆಕ್ಸ್ಟು ನಾನು ಕೂಡ ಶೂ ಹಾಕ್ಕೊಂಡಿರಲಿಲ್ಲ, ನಾನು ಕೂಡ ಶೂ ಹಾಕ್ಕೊಂಬರ್ತೀನಿ ಅಂತ ಹೇಳಿದೆ ನಮ್ಮನೆಯವ್ರಿಗೆ. ಆಮೇಲೆ ಸ್ಪೆಕ್ಸ್ ಮರ್ತುಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಮತ್ತೆ ಒಳಗಡೆ ಹೋಗ್ಬಿಟ್ಟು ಮಕ್ಕಳಿಗೆ ಡಸ್ಟ್ ಬರುತ್ತಲ್ವ, ಗಾಡಿ ಮೇಲೆ ಹೋಗೋದಲ್ವ, ಹಂಗಾಗಿ ಟೂ ವೀಲರಲ್ಲೆಲ್ಲ ಹೋಗೋದು, ಸೊ ಡಸ್ಟ್ ಬರುತ್ತೆ ಅಂತೇಳಿ ಸ್ಪೆಕ್ಸ್ ತಂದು ಕೊಟ್ಟರು. ಆಮೇಲೆ ಮತ್ತೆ ಲಾಕ್ ಮಾಡಿದರು. ಗಾಡಿ ಬ್ಯಾಕ್ ಸೈಡಿಂದ ತೊಗೊಂಡು ಬರ್ತೀನಿ, ಫ್ರಂಟ್ ಡೋರ್ ಇನ್ನು ಮುಂದೆ ರೋಡಲ್ಲಿ ಇದೆ ಅಲ್ಲ, ಹಂಗೆ ಬನ್ನಿ ಅಂತ ಹೇಳಿದರು. ಓಕೆ ಅಂತ ಹೊರಡಂದರೆ ಒಂದೆರಡು ಫೋಟೋ ಅಷ್ಟೊಳಗೆ ಕ್ಲಿಕ್ಸೋಣ ಅಂತೇಳಿ ಕ್ಯಾಪ್ಚರ್ ಮಾಡಿದೆ. ಫೋಟೋಸ್ ತಗೊಳ್ಳೋಣ ಅಂತಂದರೆ ಸ್ಟೈಲಿಶಾಗಿ ಮಸ್ತ್ ನೋಡಿ ಎಷ್ಟು ತುಂಟಿ ಚಿಕ್ಕವಳು, ತುಂಬ ಇದು ನಿಂತ್ಕೊಳ್ಳೋದೇ ಇಲ್ಲ ಅಂತಾಳೆ. ಫೈನಲಾಗಿ ನಮ್ಮ ಮನೆಯವ್ರು ಗಾಡಿ ತೊಗೊಂಡು ಬಂದರು. ಮುಂದೆ ಒಬ್ಬರು ಹಿಂದೆ ಒಬ್ಬರು ಕೂತ್ಕೊಂಡು ತುಂಬ ಹ್ಯಾಪಿ ಅಂದರೆ ಹ್ಯಾಪಿ. ಏನಕ್ಕೆ ಇಷ್ಟು ಹ್ಯಾಪಿ ಮಕ್ಕಳಿಗೆ ಹೊರಗಡೆ ಹೋಗೋದಕ್ಕೆ ಅಂದರೆ ಯಾರಿಗೂ ಅಂದರೆ ಎಲ್ಲಿ ಹೋಗೋಲ್ಲ ಮಕ್ಕಳು. ನಾವು ಬಿಟ್ಟರೆ ನಮ್ಮ ಅಪ್ಪ ಅಮ್ಮ ಊರಿಗೆ ಬಿಟ್ಟರೆ KGF, ಮತ್ತು ನನ್ನ ಹಸ್ಬೆಂಡ್ ಊರಿಗೆ ಅಂತಂದರೆ ಅಲ್ಲಿ ಕೂಡ ಯಾರೂ ಇಲ್ಲ ಪಾಪ, ಏನು ಮಾಡೋದು, ಅಲ್ಲಿ ಕೂಡ ಯಾರೂ ಇಲ್ಲ. ಸೊ ಹಂಗಾಗಿ ಹೋದರೆ 1 ದಿನ 2 ದಿನ ಇದ್ದು ಬರ್ತೀವಿ. ನೆಕ್ಸ್ಟ್ ಅಲ್ಲಿ ಬಿರಿಯಾನಿ ತಿನ್ನೋಣ ಅಂತ ಹೋಗಿದ್ವಿ. ಇದು ಫ್ರೆಂಟ್ ಕಡೆಯಿಂದ ವಿಡಿಯೋ ಮಾಡೋದಕ್ಕೆ ನಮಗೆ ಎಡಗಡೆ ತಿನ್ನೋ ಥರ ಎಡಗೈಯಿಂದ ತಿಂತಿದ್ವಿ ಅನ್ನೋ ಥರ ನಿಮಗೆ ಕಾಣಿಸ್ತಿದೆ, ಬಟ್ ಎಡಗೈಯಿಂದ ತಿಂತಾ ಇಲ್ಲ, ರೈಟ್ ಹ್ಯಾಂಡಲ್ಲೇ ತಿಂತಿರೋದು. ಸೊ ಫ್ರಂಟ್ ಕ್ಯಾಮ್ರಾ ಇಟ್ಕೊಟ್ಟು ಅದೇ ಥರನೇ ಕಾಣಿಸೋದು. ಮತ್ತು ಕ್ವಶನ್ ಮಾಡಬೇಡಿ ಎಡಗೈಯಿಂದ ತಿಂತಿದ್ದಿರಲ್ಲ ಅಂತ. ಮಕ್ಕಳು ಇಬ್ಬರನ್ನ ಆ ಕಡೆ ಒಬ್ರು ಕುಂದಿಸ್ಕೊಳ್ಳೋದಕ್ಕೆ ಇಬ್ಬರು ಕಿರ್ಚಾಡ್ತಿದ್ರು. ಅಂದರೆ ಒಂದೇ ಜೊತೆ ಕೂತ್ಕೊಳ್ಳೋಣ ಅಂತ ಅವರು. ನಮ್ಮ ಮನೆಯವ್ರು ಅಂತಂದರು, ನೀನೊಬ್ರು ತಿನ್ಸು ನಾನೊಬ್ರು ತಿನ್ಸು ಅಂದರೆ ಇವಳು ಚಿಕ್ಕವಳು ಕೇಳ್ತಾನೆ ಇಲ್ಲ ಮಾತು, ಅವಳ ಜೊತೆ ಕೂತ್ಕೋಬೇಕು ನಾನು, ಇಲ್ಲಾಂದರೆ ನೀವು ಒಬ್ಬರೇ ತಿನ್ನಿಸಿ ಅಂತೇಳಿ ಹಠ ಮಾಡ್ತಾಯಿದ್ರು. ಇರೋದೇ ಅಷ್ಟಲ್ವ ಮಕ್ಕಳು. ಸೊ ಹಂಗಾಗಿ ಕಿತ್ತಾಡ್ಕೊಂಡು ಸ್ವಲ್ಪ ಜಾಸ್ತಿ ತಿನ್ನಲೇ ಇಲ್ಲ ಅವರು. ನಮಗೆ ಇಲ್ಲಿ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಸೊ ತಿನ್ಕೊಂಡು ಮನೆಗೆ ಕೂಡ ಬಂದ್ವಿ. ಮನೆಗೆ ಬಂದ ತಕ್ಷಣ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದೆ, ಯಾಕಂದರೆ ಕತ್ಲಾಗಿ ಹೋಗಿತ್ತು ಆಲ್ರೆಡಿ. ಒಂದು 7:30 ಆ ಥರ ಆಗೋಗಿತ್ತು ಟೈಮ್, 7:30 8 ಆ ಥರ ಆಗಿತ್ತು. ಬಂದ ತಕ್ಷಣವೇ ನನ್ನ ಮಗಳು TV ನೋಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ಲು. ಇದು ತುಂಬ ದಿನ ಕೂಡ ಆಗಿರಲಿಲ್ಲ ತಂದು ಇದು ಜೋಕಾಲಿನ. ಸೊ ಹಂಗಾಗಿ ನನಗೆ ಏನೋ ಗಿಫ್ಟ್ ಅಂತ, ಯಾಕಂದರೆ ಇದನ್ನು ಮನೇಲಿದ್ದಾಗ ನಮ್ಮ ಮನೇಲಿ ಏನು ಜಾಸ್ತಿ ಕೂತ್ಕೊಳ್ಳಲ್ಲ, ಯೂಸ್ ಮಾಡಲ್ಲ, ಮಕ್ಕಳು ನಾನು ಜಾಸ್ತಿ ಕೂತ್ಕೊಳ್ಳೋದು ಯೂಸ್ ಮಾಡೋದು. ಸೊ ಹಂಗಾಗಿ ನಾನು ಏನೂ ಬೇಡ ಅಂತಲೇ ಹೇಳಿದ್ದೆ, ನಾನು ಕೇಳಿದ್ರು ಕೂಡ. ಕೇಕ್ ಬಂದು ನನಗೆ ಸರ್ಪ್ರೈಸ್ ಅಂತಲೇ ಹೇಳ್ಬೋದು, ಯಾಕಂದರೆ ನಾನು ಕೇಕಿಗೆ ಹೇಳಿರಲಿಲ್ಲ ನಮ್ಮ ಮನೆಯವ್ರಿಗೆ. ಫೈನಲಾಗಿ ಮಕ್ಕಳನ್ನ ಬಿಟ್ಟು ಬರಬೇಕಾದ್ರೆ ಡೈರೆಕ್ಟಾಗಿ ಅಲ್ಲಿ ಕರ್ಕೊಂಡು ಹೋದರು. ಸೊ ಆಗ ಸಾರಿ ಏನು ಅನ್ಕೋಬೇಡಿ, ಯಾಕಂದರೆ ತುಂಬ ಡಿಸ್ಟರ್ಬೆನ್ಸು, ಮಕ್ಕಳು ಮನೇಲೇ ಇದ್ದಾರೆ. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ತುಂಬ ಗಲಾಟೆ ಮಾಡ್ತಿದ್ದಾರೆ ಮಕ್ಕಳು. ಕೇಕ್ ಆರ್ಡ್ರ್ ಮಾಡಬೇಕಾದ್ರೆ ಆ್ಯಕ್ಚುಲಿ ನನಗೆ ಹೇಳಿರಲಿಲ್ಲ ನನ್ನ ಮನೆಯವರು. ಮಕ್ಕಳನ್ನ ಬಿಟ್ಬಿಟ್ಟು ಹಂಗೆ ಡೈರೆಕ್ಟಾಗಿ ಕರ್ಕೊಂಡೋದ್ರು. ರೀ ಕ್ವಾರ್ಟರ್ಸ್ ಬಂತಂದರೆ ನಮ್ಮ ಮನೆಯವರು ಅಯ್ಯೋ ಮರ್ತು ಬಂದುಬಿಟ್ಟೆ ಅಂತೇಳಿ ಆ ಥರ ಹೇಳಿ ನನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೋದ್ಮೇಲೆ ಆರ್ಡ್ರ್ ಕೊಟ್ಟರು. ಬಟ್ ಇಂಥದ್ದೇ ಕೇಕು ಏನೂ ಹೇಳಿರಲಿಲ್ಲ, ಅದು ಚೆನ್ನಾಗಿ ಕೊಟ್ಟಿದ್ರು ಜಗದೀಶ್ ಅಣ್ಣ ಅವ್ರಿಗೆ. ಥ್ಯಾಂಕ್ ಯು ಅಂತ ಹೇಳ್ತೀನಿ ಈ ವಿಡಿಯೋ ಮೂಲಕ. ಅಂದರೆ ಹಣೆಗೆಲ್ಲ ಕುಂಕುಮ ಹೊರಗಡೆ ಹೋಗಿದ್ವಲ್ಲ, ಅಂದರೆ ಏನು ಮತ್ತೆ ಬಂದು ಏನು ರೆಡಿ ಆಗಿರಲಿಲ್ಲ, ಕುಂಕುಮ ಎಲ್ಲ ಹೋಗ್ಬಿಟ್ಟಿದ್ದು ಗಾಳಿಗೆ, ಮತ್ತು ಅದಕ್ಕೆ ಅದನ್ನೇ ಸರಿ ಮಾಡ್ಕೊಂಡಷ್ಟೇ. ಆಮೇಲೆ ಬಂದ ತಕ್ಷಣ ಇದು ಡ್ರೆಸ್ಸಲ್ಲಿ ಇದ್ನಲ್ವ, ಸ್ಯಾರಿ ತುಂಬ ಇಷ್ಟ ನನಗೆ, ಎಲ್ಲೂ ಯೂಸೇ ಮಾಡಿಲ್ಲ ನಾನು ಈ ಸ್ಯಾರಿನ. ಸೊ ಹಂಗಾಗಿ ಏನೋ ಖುಷಿ ಅನ್ನಿಸ್ತು. ಅಷ್ಟು ತೊಗೊಂಡಾಗ ಸ್ಟಿಚ್ ಮಾಡಿದಾಗ ಬ್ಲೌಸ್ ಏನು ಅಷ್ಟೊಂದು ನನಗೆ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡಿದ್ದೆ, ಏನೋ ಸ್ವಲ್ಪ ಪರವಾಗಿಲ್ಲ, ನನಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ನನಗೆ ಅನ್ನಿಸ್ತು. ಹಂಗಾಗಿ ಮಕ್ಕಳು ಕೂಡ ಚೆನ್ನಾಗಿದೆ ಮಮ್ಮಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ಅವ್ರ ಜೊತೆ ಮಾತಾಡ್ಕೊಂಡು ಸೆಲ್ಫಿಗಳು ತಗೊಳ್ತಾ ಇದ್ದೆ. ಹಂಗೆ ಸ್ವಲ್ಪ ಟಯರ್ಡ್ ಆಗಿದ್ವಲ್ಲ ಮಕ್ಕಳು, ಹಂಗಾಗಿ ಅಷ್ಟೊಂದೇನು ಆ್ಯಕ್ಟಿವ್ ಆಗಿರಲಿಲ್ಲಪ್ಪ, ಬಂದಂಗೆ ಮಲಗಿಬಿಟ್ಟಿದ್ರು. ಇಲ್ಲ ಅಂತಂದರೆ ಆಡ್ಬಿಡ್ತಾರೆ ಅಷ್ಟು. ಇದು ಒಂದೆಲ್ಲ ನಮಗೇನು ಯಾಕೆ ಇಷ್ಟೊಂದು ಸೆಲೆಬ್ರೇಷನ್ ಹಿಂಗೆಲ್ಲ ಮಾಡೋದು ಅಂತಂದರೆ, ಇದರಲ್ಲಿ ಹಣ ವೆಚ್ಚ ಅಂತ ಅಲ್ಲ, ಯಾಕಂದರೆ ನಾವು ಬೇರೆ ಎಲ್ಲೂ ಹೋಗಲ್ಲ, ಬರೋದಿಲ್ಲ, ಯಾರ ಮದುವೆಗೆ ಹೋಗೋದಿಲ್ಲ, ಹಬ್ಬಗಳಿಗೆ ಹೋಗೋದಿಲ್ಲ. ಕ್ವಾರ್ಟರ್ಸ್ ಬಿಟ್ಟರೆ ನಮ್ಮ ಅಪ್ಪ ಅಮ್ಮ ಮನೆ ಬಿಟ್ಟರೆ ಕ್ವಾರ್ಟರ್ಸ್. ಈ ಕಡೆ ಗಂಡನ ಮನೆಯವ್ರು ಕೂಡ ಅಷ್ಟೊಂದೇನು ನಾದಿನಿಯರಾಯಿತು ಅವರೆಲ್ಲ ಏನು ನಾವು ಕರೆದ್ರೂ ಅವ್ರು ಬರೋಲ್ಲ, ನಾವು ನೋಡ್ತೀವಿ ಬನ್ನಿ ಅಂತಂದ್ರೂ ಬರೋರಿಲ್ಲ. ಹಾಗಾಗಿ ಅವರು ಮತ್ತು ಅಪ್ಪನ ಕಡೆಯವರು ಕೂಡ ಯಾರೂ ಇಲ್ಲ. ನನಗೂ ಅಕ್ಕ ತಂಗಿಯರಿಲ್ಲ, ನನ್ನ ತಾಯಿಗೂ ಕೂಡ ಅಕ್ಕ ತಂಗಿಯವ್ರು ಯಾರೂ ಇಲ್ಲ. ನನ್ನ ತಾಯಿ ಕೂಡ ನನ್ನ ಥರನೇ ಒಬ್ಬರೇ, ಅಣ್ಣ ತಮ್ಮಂದಿರ ಆದರೆ ಆಲ್ರೆಡಿ ವಯಸ್ಸಾಗೋಗಿದೆ ಅವರೆಲ್ಲ. ಮತ್ತು ನಮ್ಮನೇಲಿ ಇಷ್ಟು ಆಸ್ತ್ರದಲ್ಲಿ ಇದು ಮಾಡ್ತಾರೆ. ಸೊ ಹಂಗಾಗಿ ನನಗೆ ಯಾರೂ ಇಲ್ಲ ಅನ್ನೋದಕ್ಕೆ ಒಂದು ಚಿಕ್ಕ ಮೂಮೆಂಟ್ಗಳನ್ನೆಲ್ಲ ನಾನು ಎಂಜಾಯ್ ಮಾಡ್ತೀನಿ. ನನ್ನ ಲೈಫಲ್ಲಿ ನಮ್ಮ ಖುಷಿ ನಮ್ಮ ಕೈಯಲ್ಲೇ ಇರುತ್ತೆ ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್. ಯಾಕಂದರೆ ಇರೋರಿಗೆ ಗೊತ್ತಿರಲ್ಲ ಕಳ್ಕೊಂಡವರ ಬಗ್ಗೆ ಏನು ಅಂತ. ಯಾಕಂದ್ರೆ ತುಂಬ ಜನ ನನಗೆ ಹೇಳ್ತಾರೆ, ಅಕ್ಕ ತಂಗಿ ಇದ್ರೆ ಏನು ಮಾಡ್ತಾರೆ ಬಿಡು, ನಮ್ಮ ಲೈಫ್ ನಮಗೆ ಅಂತ ಎಲ್ಲ ಹೇಳ್ತಾರೆ. ನಾನು ತುಂಬ ಎಮೋಷ್ನಲ್ ಆಗ್ತೀನಿ. ಯಾಕಂತಂದರೆ ಚೆನ್ನಾಗಿರ್ತೀವಿ, ಎಲ್ಲರೂ ಅದೇ ಥರ ಇರಲ್ಲ. ಎಲ್ಲರೂ ಕೆಲವ್ರು ತುಂಬ ಚೆನ್ನಾಗಿರ್ತಾರೆ, ಕೆಲವ್ರು ಕಿತ್ತಾಡ್ತಿರ್ತಾರೆ. ಬಟ್ ನಾವು ಚೆನ್ನಾಗಿರೋ ಗುಂಪಿಗೆ ಸೇರಿದಂಥವ್ರು. ಹಾಗಾಗಿ ನನ್ನ
ಯಾರೂ ಇಲ್ಲ ಅನ್ನೋ ಫೀಲ್ ತುಂಬ ಕಾಡುತ್ತೆ ನನಗೆ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ನನಗೆ ಒಂದೊಂದು ಖುಷಿ ಮೂಮೆಂಟನ್ನು ನಾವು ಸೃಷ್ಟಿ ಮಾಡ್ಕೊಳ್ತೀವಿ, ನಮ್ಮ ಸಂತೋಷನ ನಾವೇ ಸೃಷ್ಟಿ ಮಾಡ್ಕೊಳ್ತೀವಿ. ಇದೇ ನನಗೆ ದೊಡ್ಡ ಖುಷಿ. ಪ್ರತಿ ಸರಿನೂ ಮಂತ್ರಾಲಯ ಆಮೇಲೆ ತಿರುಪತಿ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ರು ಆ್ಯನಿವರ್ಸರಿಗೆ. ಬಟ್ ನನಗೆ ಅದು ಅಷ್ಟು ಖುಷಿ ಕೊಡ್ತಿರ್ಲಿಲ್ಲ. ಇದು ಖುಷಿ ಕೊಟ್ಟಷ್ಟು ನನಗೆ ಬೇರೆ ಯಾವುದೂ ಖುಷಿ ಕೊಡ್ತಿರ್ಲಿಲ್ಲ. ಔಟ್ಸೈಡ್ ಕರ್ಕೊಂಡು ಯಾವುದೂ ನನಗೆ ಇಷ್ಟ ಇರಲಿಲ್ಲ. ಬಟ್ ಇದು ನನಗೆ ಸ್ಪೆಷಲ್ ಆ್ಯನಿವರ್ಸರಿ ಅಂತ ಹೇಳ್ತೀನಿ. 6th ವೆಡ್ಡಿಂಗ್ ಆ್ಯನಿವರ್ಸರಿ ಬಂದು ಆಕ್ಸಿಡೆಂಟ್ ಆಗಿರೋಕ್ಕೆ ಸೆಲೆಬ್ರೇಟ್ ಮಾಡಿರಲಿಲ್ಲ. ಇದು 7th ಬಂದು ತುಂಬ ಸ್ಪೆಷಲ್ಲಾಗಾಯಿತು, ತುಂಬ ಇಷ್ಟ ಆಯಿತು. ನಾನು ಅಂದ್ಕೊಂಡಿದ್ದ ಗಿಫ್ಟನ್ನೇ ನಮ್ಮ ಮನೆಯವ್ರಿಗೆ ಕೊಟ್ಟರು. ತುಂಬ ಖುಷಿ ಆಯಿತು. ಯಾವಾಗೂ ಒಂದು ಸರಿ ನಾನು ಶೇರ್ ಮಾಡಿದ್ದೆ ಅವ್ರಿಗೆ, ಈ ಥರ ಮಾಡಿಸ್ಕೊಳ್ಬೇಕು ನಾನು ಅಂಥೇಳಿ. ಅವರು ಒಂದು 2 ಗ್ರಾಮಲ್ಲಿ 3 ಗ್ರಾಮಲ್ಲಿ ರಿಂಗ್ ಆಯಿತು, ಅಥವಾ ಕಿವಿ ಒಲೆ ಚಿಕ್ಕದಾದ್ರೆ ತಗೋ ಅಂತ ಹೇಳಿದರು, ಡೈಲಿ ಯೂಸ್ಗೆ ಬರುತ್ತಲ್ಲ ಆ ಥರ. ಬಟ್ ನಾನು ಬೇಡ ಅಂತ ಹೇಳಿದೆ. ಮತ್ತು ಏನು ಬೇಕು ನನಗೆ ಅಂತ ಹೇಳಿದ್ರು. ಏನೂ ಬೇಡ ಅಂತ ಹೇಳಿದ್ದೆ. ನಾನು ಯಾವಾಗೂ ಹೇಳಿದ್ನಲ್ಲ ಅವ್ರಿಗೆ ಈ ಥರ ಬೇಕು ನನಗೆ ಅಂತ. ಅದನ್ನು ನನಗೆ ಸರ್ಪ್ರೈಸಾಗಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕೆಲವನ್ನ. ಅದನ್ನು ಅವರು ನನಗೆ ಯಾವತ್ತೋ ಹೇಳಿದ್ದನ್ನ ಮೈಂಡಲ್ಲಿ ಇಟ್ಕೊಂಡು ತಂದು ಕೊಟ್ಟರು. ನನಗೆ ಅದು ಬಂಗಾರಕ್ಕಿಂತ ಒಂದು ವಜ್ರಕ್ಕೆ ಸಮಾನ ಅಂತಲೇ ನಾನು ಹೇಳ್ತೀನಿ. ಕೆಲವ್ರಿಗೆ ಇದು ಸಿಲ್ಲಿ ಅನಿಸ್ಬೋದು, ಬಟ್ ಕೆಲವರ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ನಮ್ಮಂತ ನೋಡಿದೆ. ಯಾಕಂದರೆ ಇದು ವೀಡಿಯೋನ ಒಬ್ಬರೇ ನೋಡ್ತಾ ಇರಲ್ಲ, ತುಂಬ ಜನ ನೋಡ್ತಾ ಇರ್ತೀರ. ಕೆಲವರು ಇದ್ದವರು ನೋಡ್ತಿರ್ತೀರ, ಕೆಲವರು ಇಲ್ದವರು ಇದ್ದವರು ಮೀನ್ಸ್ ಸಂಬಂಧಗಳ ಬಗ್ಗೆ ನಾನು ಮಾತಾಡ್ತಿರೋದು ಹೊರತಾಗಿ ಹಣ ಅಂತಸ್ತು ಬಗ್ಗೆ ಅಲ್ಲ. ದಯಮಾಡಿ ಮತ್ತು ಆ ಥರ ತಿಳ್ಕೊಬೇಡಿ. ಸೊ ಇಲ್ಲಿ ಕೊಟ್ಟಿರೋ ಒಂದು ಗಿಫ್ಟು ನನಗೆ ವಜ್ರಕ್ಕೆ ಸಮಾನೆ ಅಂತ ಅಂದ್ಕೊಳ್ತೀನಿ. ತುಂಬ ಕಣ್ಣಲ್ಲಿ ನೀರು ಬಂತು, ತುಂಬ ಒಂದು ಆನಂದದ ಬಾಷ್ಪ ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಯಿತು. ನಮ್ಮ ಮನೆಯವರಿಗೆ ಈ ವಿಡಿಯೋ ಮೂಲಕ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕೆಲವೊಂದು ನಾನು ಅವ್ರಿಗೆ ಶೇರ್ ಮಾಡಿದ್ದು ಒಂದು ಫೋಟೋ, ಬಟ್ ಅವ್ರು ನನಗೆ ಕೊಡಿಸಿದ್ದು 3 ಫೋಟೋ ತೊಗೊಂಡು ಬಂದಿದ್ದರು. ನನಗೆ ತುಂಬ ಖುಷಿಯಾಯಿತು. ಅದು ನನ್ನ ಅಣ್ಣ ಮತ್ತು ನನ್ನ ತಂಗಿ. ಅವ್ರು ನನ್ನ ಅಣ್ಣ ಹೋಗಿ ಒಂದು 10 ವರ್ಷ ಆಯಿತು, ನನ್ನ ತಂಗಿ ಹೋಗಿ 6 ವರ್ಷ. ಸೊ ನನಗೆ ತುಂಬ ಕಾಡುತ್ತೆ, ಈಗಲೂ ಫೀಲ್ ಕಾಡುತ್ತೆ. ಯಾಕಂದರೆ ಅವ್ರು ಇದ್ದಿದ್ದರೆ ನನ್ನ ಖುಷಿಯಲ್ಲೂ ಭಾಗಿಯಾಗ್ತಿದ್ರು, ನನ್ನ ದುಃಖದಲ್ಲೂ ಭಾಗಿಯಾಗ್ತಿದ್ರು. ಕೆಲವು ಖುಷಿನ ಎಂಜಾಯ್ ಮಾಡೋದಕ್ಕೂ ಅವ್ರು ಇರಲಿಲ್ಲ. ಇವಾಗ ಯಾರೂ ಇಲ್ಲ. ದುಃಖ ಬಂದಾಗ, ಕಣ್ಣೀರು ಬಂದಾಗ ನಮ್ಮ ಹಸ್ಬೆಂಡ್ ಬಿಟ್ಬಿಟ್ಟು, ಅಪ್ಪ ಅಮ್ಮ ಬಿಟ್ಟು ಒರೆಸೋರು ಯಾರಿಲ್ಲ, ಸಮಾಧಾನ ಪಡ್ಸೋಕ್ಕೆ ಯಾರೂ ಇಲ್ಲ. ಖುಷಿ ಬಂದಾಗ ಅದನ್ನ ಎಂಜಾಯ್ ಮಾಡೋಕ್ಕೂ ಯಾರೂ ಇಲ್ಲ. ನನ್ನ ಗಂಡ, ನನ್ನ ಮಕ್ಕಳು ಇಷ್ಟೇ ನೋಡಿ ನನ್ನ ಜೀವನ. ಹಂಗಾಗಿ ನನಗೆ ನಾನು ಅಣ್ಣ ತಂಗಿನ ತುಂಬ ಮಿಸ್ ಮಾಡ್ಕೊಳ್ತೀನಿ. ಅದು ನನಗೆ ನಾನು ಯಾವ ರೀತಿ ಮಾಡ್ತಾಯಿದ್ದೀನೋ ನನ್ನ ಮಕ್ಕಳು ನೋಡಿಲ್ಲ ಅವ್ರನ್ನ. ಆದರೂ ಕೂಡ ಅವ್ರು ನಾನು ಯಾವ ಥರ ನೋಡಿ ತುಂಬ ಅಂದರೆ ತುಂಬ ನಿದ್ದೆ ಬಂದಿತ್ತು. ಈ ಗಿಫ್ಟ್ ಏನಂತ ನೋಡಬೇಕಂತಲೇ ವೆಯ್ಟ್ ಮಾಡ್ತಾಯಿದ್ರು. ನನ್ನ ದೊಡ್ಡ ಮಗಳು ಮಲಗಿರೋಳು ಹೆಚ್ಚಾಗಿ ನೋಡಿ ಆ ಕಡೆ ತಿರುಗಿಬಿಟ್ಟು ಎಷ್ಟು ಚೆನ್ನಾಗಿ ನೋಡಿದ್ರು. ನಾನು ಹೆಂಗೆ ಮುತ್ತು ಕೊಡ್ತೀನೋ ಅದೇ ಥರ ಮಾಡ್ತಾಯಿದ್ರು ಮಕ್ಕಳು. ತುಂಬ ಖುಷಿ ಪಡ್ತಾಯಿದ್ರು. ಗೊತ್ತು ಅವ್ರಿಗೆ ದೀಪ ಆಂಟಿ, ಮಾರುತಿ ಮಾಮ ಅಂತ ಹಿಂಗೆಲ್ಲ ಹೆಸರು ಹೇಳ್ತಾರೆ. ಬಟ್ ಅವ್ರು ನೋಡಿಲ್ಲ. ಅವರೇ ನಮ್ಮ ಅಣ್ಣ, ಅವರೇ ನಮ್ಮ ತಂಗಿ ಅಂತ ಕೂಡ ಇವಾಗ ಚೆನ್ನಾಗಿ ಗೊತ್ತು. ಯಾಕಂದರೆ ನಾನು ಶೇರ್ ಮಾಡ್ತಿರ್ತೀನಿ ತುಂಬ ಅವ್ರ ಬಗ್ಗೆನ. ತುಂಬ ಅಂದರೆ ನನಗೆ ಎಷ್ಟು ಅವ್ರ ಬಗ್ಗೆ ಮಾತಾಡೋದಕ್ಕೆ ಹೋದರೆ ಕಣ್ಣಲ್ಲೇ ನೀರು ಬರುತ್ತೆ. ಅಷ್ಟು ಚೆನ್ನಾಗಿದ್ವಿ ನಾವು. ವಿಧಿ ಹೆಂಗಂದರೆ ಚೆನ್ನಾಗಿರೋರನ್ನ ಭೂಮಿ ಮೇಲೆ ಇಡಲ್ಲ, ಕಿತ್ತಾಡೋರನ್ನ ಭೂಮಿ ಮೇಲೆ ಇಟ್ಟಿರ್ತಾನೆ. ಕೊನೆಗೆ ಫೈನಲ್ಲಾಗಿ ಪಾರ್ಸಲ್ ಕೂಡ ತೊಗೊಂಡು ಬಂದಿದ್ವಿ ಮನೆಗೆ. ಯಾಕಂದರೆ ಮಕ್ಕಳು ಜಾಸ್ತಿ ತಿಂದಿರಲ್ಲ, ಕೇಳ್ತಂತ. ಫಿಶ್ ಬಂದು ಫೇವ್ರೇಟ್ ಹೌದು ನನಗೆ. ಸೊ ಹಂಗಾಗಿ ನಮ್ಮ ಮನೆಯವರು ಫಿಶ್ನ ಮನೇಲೇ ತಿನ್ಕೊಳ್ಳೋಣ ಅಂತ ತೊಗೊಂಡು ಬಂದ್ವಿ. ವಿಡಿಯೋ ಇಷ್ಟ ಆದರೆ ನಂದಾದೀಪ ಚಾನಲ್ನ ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡೋ ಟೈಮ್ ಬಂತು. ಯಾರೆಲ್ಲ ವಿಶ್ ಮಾಡಿದ್ರು ಆ್ಯನಿವರ್ಸರಿಗೆ ಅವ್ರಿಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ನಂದಾದೀಪ ಚಾನಲನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಹಾಗೆ ಇದೇ ರೀತಿ ಬೆಳೆಸ್ತಾರೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.